Hello students, welcome back to my class. In today's class we are going to learn question bank 3 ಪ್ರೆಸೆಂಟೆಡ್ ಬೈ ಕವಿರಾಜ್ರಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಕ್ವಶನ್ ಬ್ಯಾಂಕ್ 3 ಕಲಿತಾ ಇದ್ವಿ. ಈಗಾಗಲೇ ಕ್ವಶನ್ ಬ್ಯಾಂಕ್ 1 ಮತ್ತು 2 ಕಲಿತಿದ್ವಿ. ಇಲ್ಲಿ ಇಂಪಾರ್ಟೆಂಟ್ 2 ಅಂಕದ ಪ್ರಶ್ನೆಗಳು ಮತ್ತು 3 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಆ 2 ವಿಡಿಯೋಗಳನ್ನ ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ಸೊ ನಾವು ಇವತ್ತು ಕಲಿತಾ ಇರೋದು ಕ್ವಶನ್ ಬ್ಯಾಂಕ್ 3. ಇದರಲ್ಲಿ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು ನಮ್ಮ ಎಕ್ಸಾಮ್ಗಳಿಗೆ ಯಾವುದು ಬರಬಹುದು ಅಂತಕ್ಕಂಥದ್ದನ್ನು ಪ್ರಿಪೇರ್ ಆಗೋಣ. ಸ್ಪೆಷಲಾಗಿ SSLC ಮಕ್ಕಳಿಗೆ ನಮಗೆ 3 ಅಂಕದ ಒಂದು ಪ್ರಶ್ನೆಗಳು ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳಾಗಿ ಕೇಳ್ತಾರೆ. ಸೊ ಈ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು ತುಂಬಾ ಈಸಿಯಾಗಿರುತ್ತೆ ಮತ್ತು ಜಾಸ್ತಿ ಬರೀಬೇಕಾದ ಅವಶ್ಯಕತೆ ಕೂಡ ಇರೋದಿಲ್ಲ. ಇಲ್ಲಿ ಒಳ್ಳೆ ಸ್ಕೋರ್ ಕೂಡ ಆಗುತ್ತೆ. ನಮಗೆ ಒಟ್ಟು 5 ಚಾಪ್ಟರ್ಗಳಿಂದ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು ಬರ್ತಕ್ಕಂಥ ಒಂದು ಸಾಧ್ಯತೆಗಳಿವೆ. ಅವುಗಳನ್ನು ಓದ್ಕೊಂಡ್ರೆ ಸಾಕು. ಅಂದರೆ ಹೀರೋ ಪಾರ್ಟ್ ಆಗಿರ್ಬೋದು, ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೇಡಿಯೋ ಆಗಿರ್ಬೋದು, ದೇರ್ ಇಸ್ ಎ ಗಲ್ಬದಿ ಟ್ರ್ಯಾಕ್ಸ್ ಆಗಿರ್ಬೋದು, ಆಮೇಲೆ ಕಲರ್ಸ್ ಆಫ್ ಸೈಲೆನ್ಸ್ ಆಗಿರ್ಬೋದು, ಮತ್ತು ದ ಸಾಂಗ್ ಆಫ್ ಇಂಡಿಯಾ. ಇಷ್ಟು ಚಾಪ್ಟರ್ಗಳಿಂದ ನಮಗೆ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು ಬರುತ್ತೆ ಅನ್ನೋದು ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ಮತ್ತು 2ಗಳಿಂದ ನಾವು ಕಲ್ತ್ಕೊಂಡಿದ್ವಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು ಎಕ್ಸಾಮ್ಗಳಿಗೆ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸನ್ನು ಮಾತ್ರ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇ ಪ್ರಶ್ನೆ ಏನಿದೆ, ಹಿ ಹೇಟೆಡ್ ದ ನ್ಯೂಸ್ ಪೇಪರ್ ಫಾರ್ ಪ್ರಿಂಟಿಂಗ್ ದ ಟೈಗರ್ ಸ್ಟೋರಿ. ಇಲ್ಲಿ ಹೇಟೆಡ್ ಅಂದ್ರೇನು, ದ್ವೇಷಿಸೋದು ಅಂತ. ಸೊ ಆತ ನ್ಯೂಸ್ ಪೇಪರಲ್ಲಿ ಬಂದಂಥ ಒಂದು ಟೈಗರ್ ಸ್ಟೋರಿಯನ್ನು ನೋಡಿ ಆತ ಅದನ್ನು ದ್ವೇಷಿಸ್ತಾನೆ, ಹೌದಾ? ಸೊ ಇದೊಂದು ಎಕ್ಸ್ಟ್ರಾಕ್ಟ್. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಏನಿದೆ ನೋಡಿ, ಹೂ ಡಸ್ ಹಿ ರೆಫರ್ ಟು. ಇಲ್ಲಿ ಹಿ ಅಂದರೆ ಯಾರನ್ನು ರೆಫರ್ ಮಾಡಿದ್ದಾರೆ. ಸೊ ಇಲ್ಲಿ ಹಿ ಅಂದರೆ ಯಾರು, ಆತ ದ್ವೇಷ ಮಾಡ್ದ ನ್ಯೂಸ್ ಪೇಪರ್ ರಿಪೋರ್ಟನ್ನು. ಆತಂದರೆ ಇಲ್ಲಿ ಸ್ವಾಮಿ ಅಂತ ಹೇಳ್ತೀವಿ, ಹೌದಾ? ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಕ್ವೆಶನ್ ಬಿ, ವಾಟ್ ವಾಸ್ ದ ಸ್ಟೋರಿ ಅಬೌಟ್. ಸೊ ಆ ಪತ್ರಿಕೆಯಲ್ಲಿ ಬಂದಂಥ ಸ್ಟೋರಿ ಏನಾಗಿತ್ತು? ದ ಸ್ಟೋರಿ ವಾಸ್ ಅಬೌಟ್ ಅ ಬ್ರೇವ್ ಬಾಯ್ ಹೂ ಫೇಸ್ಡ್ ದ ಟೈಗರ್ ವೈಲ್ ಕ್ರಾಸಿಂಗ್ ಥ್ರೂ ದಿ ಜಂಗಲ್ ಪಾತ್ ಅಂತ ಬರೀಬೇಕು. ಅಂದರೆ ಕಾಡಿನ ದಾರಿ ಮೂಲಕ ಹೋಗ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಟೈಗರ್ ಜೊತೆ ಫೇಸ್ ಟು ಫೇಸ್ ಮಾಡಿದ್ದನ್ನು ನ್ಯೂಸ್ ಪೇಪರ್ ರಿಪೋರ್ಟಲ್ಲಿ ವರದಿಯಾಗಿತ್ತು. ಸೊ ಸಿ ಕ್ವೆಶನ್ ಏನಿದೆ, ವೈ ಡಿಡ್ ಹಿ ಹೇಟ್ ದ ನ್ಯೂಸ್ ಪೇಪರ್ ರಿಪೋರ್ಟ್. ಆ ನ್ಯೂಸ್ ಪೇಪರ್ ರಿಪೋರ್ಟನ್ನು ಆತ ಅಂದರೆ ಸ್ವಾಮಿ ಯಾಕೆ ಹೇಟ್ ಮಾಡ್ತಾ ಇದ್ದ? ಬಿಕಾಸ್ ಆಫ್ ದಟ್ ನ್ಯೂಸ್ he has to sleep alone in the office room, father forced to challenge to prove his courage. ಆ ಪತ್ರಿಕೆಯಲ್ಲಿ ಬಂದಂಥ ವರದಿದಿಂದ ಏನಾಯ್ತಂದರೆ ಆತ ಆಫೀಸ್ ರೂಮ್ದಲ್ಲಿ ಮಲ್ಕೋಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಅದಕ್ಕಾಗಿ ಆ ವರದಿಯನ್ನು ಆತ ತಿರಸ್ಕಾರ ಮಾಡಿದನು. ಸೊ ಈ ಪ್ರಶ್ನೆ ನಮಗೆ ಹೀರೋ ಪಾಠದಿಂದ ಕೇಳಲಾಗಿದಂಥ ಒಂದು ಪ್ರಶ್ನೆಯಾಗಿದೆ, ಸರಿನಾ? ಸೊ ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಕ್ವೆಶನ್ ನಂಬರ್ 2, ಐ ಕ್ಯಾನ್ ನೆವರ್ ರೀಪೇ ಬಲೇಶ್ವರ್. ರೀಪೇ ಅಂದ್ರೇನು, ಋಣ ಮುಟ್ಟಿಸೋದು. ಸೊ ಬಲೇಶ್ವರನ ಋಣವನ್ನು ನನ್ನ ಕಡೆಯಿಂದ ಮುಟ್ಸೋಕ್ಕಾಗೋದಿಲ್ಲ ಅಂತ. ಸೊ ಇದು ಪಾಠ ಏನು ಗೊತ್ತಾಗಿದೆ, ದೇರ್ ಇಸ್ ಎ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಅಂತಕ್ಕಂಥ ಪಾಠದಿಂದ. ಹೂ ಈಸ್ ದ ಸ್ಪೀಕರ್. ಈ ಮಾತನ್ನು ಯಾರು ಹೇಳಿದ್ರು? ಐ ಕ್ಯಾನ್ ನೆವರ್ ರೀಪೇ ಬಲೇಶ್ವರ್. ಬಲೇಶ್ವರನ ಋಣವನ್ನು ನನ್ನಿಂದ ಮುಟ್ಸೋಕ್ಕಾಗೋದಿಲ್ಲ ಅಂತಕ್ಕಂಥ ಮಾತನ್ನು ಯಾರು ಹೇಳಿದ್ರು ಅಂತ. ಸೊ ಇಲ್ಲಿ ಯಾರು ಹೇಳಿದ್ರು? ರೋಮಾ ತಲ್ರೇಜ ಹೇಳಿದ್ರು, ಹೌದಾ? ಕ್ವೆಶನ್ ಬಿ ಏನಿದೆ, ಹೂ ಈಸ್ ಬಾಲೇಶ್ವರ್. ಸೊ ಬಾಲೇಶ್ವರ್ ಯಾರು? ಬಾಲೇಶ್ವರ್ ಈಸ್ ಅ ಹೈಸ್ಕೂಲ್ ಡ್ರಾಪ್ಔಟ್ ಫ್ರಮ್ ಮಿರ್ಜಾಪುರ್ UP. ಇಷ್ಟು ಹೇಳಿದ್ರೆ ಸಾಕು. ಅಂದರೆ ಹೈಸ್ಕೂಲನ್ನು ಮಧ್ಯದಲ್ಲಿ ಬಿಟ್ಟಂಥ ಉತ್ತರ ಪ್ರದೇಶ ಮಿರ್ಜಾಪುರದಿಂದ ಒಬ್ಬ ಲ್ಯಾಂಕಿ ಯಂಗ್ಸ್ಟರ್ ಅಂತಲೇ ಹೇಳ್ತೀವಿ. ಕ್ವೆಶನ್ ಸಿ, ವೈ ಕಾಂಟ್ ಸಿ ರೀಪೇ. ಆ ಋಣವನ್ನು ಅವಳಿಗೆ ಯಾಕೆ ಮುಟ್ಸೋಕ್ಕಾಗಲಿಲ್ಲ ಅಂತ. ಬಿಕಾಸ್ ಬಲೇಶ್ವರ ಡಿಡ್ ಅ ಗ್ರೇಟ್ ಡೀಡ್ ಬೈ ರಿಸ್ಕಿಂಗ್ ಹಿಸ್ ಲೈಫ್, ಹಿ ಸೇವ್ಡ್ ದ ಗರ್ಲ್ಸ್ ಲೈಫ್, ಅ ಸ್ಟ್ರೇಂಜ್ ಗರ್ಲ್ಸ್ ಲೈಫ್. ಯಾಕೆ ಋಣ ಮುಟ್ಸೋಕ್ಕಾಗಲ್ಲ ಅಂದರೆ ಬಲೇಶ್ವರ ಒಂದು ಮಹತ್ತರವಾದ ಕೆಲಸವನ್ನು ಮಾಡಿದ್ದ, ತನ್ನ ಜೀವಕ್ಕೆ ಆಪತ್ತು ತಂದುಕೊಂಡು ಆ ಹುಡುಗಿಯನ್ನು ರಕ್ಷಿಸಿದ. ಸೊ ಇಂಥ ಒಂದು ಋಣವನ್ನು ಮುಟ್ಸೋಕ್ಕಾಗೋದಿಲ್ಲ ಅಂತ, ಸರಿನಾ? ಸೊ ಈಗ ಮೂರನೇ ಪ್ರಶ್ನೆ, ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಕೇಳ್ಬೋದು ಅಂತ ನೋಡೋಣ. ಐ ಹ್ಯಾವ್ ಪ್ಲ್ಯಾಂಟೆಡ್ ಟ್ರೀಸ್ ಫಾರ್ ದ್ಯಾಟ್ ಚಿಲ್ಡ್ರನ್. ಅಂದರೆ ಇದು ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೇಡಿಯೋ ಪಾಠದಿಂದ ತೆಗೆದುಕೊಳ್ಳೋಂಥ ಪ್ರಶ್ನೆ. ನಾನು ಆ ಮಕ್ಕಳಿಗಾಗಿ ನಾನು ಗಿಡವನ್ನು ನೆಟ್ಟಿದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಓಕೆ, ಹೂ ಈಸ್ ಐ ರೆಫರ್ಡ್ ಹಿಯರ್. ಇಲ್ಲಿ ಐ ಅಂದರೆ ಯಾರನ್ನು ರೆಫರ್ ಮಾಡಿದ್ದಾರೆ? ನಾನು ಗಿಡಗಳನ್ನು ಹಚ್ಚಿದ್ದೆ. ನಾನು ಅಂದರೆ ಯಾರು? ಡಾನ್ ಅನ್ಸೆಲ್ಮೋ. ಎಸ್. ಸೊ ನೆಕ್ಸ್ಟ್ ನೋಡೋಣ. ಕ್ವೆಶನ್ ಬಿ ಏನಿದೆ, ಹೂ ಡಿಡಂಟ್ ದ ಸ್ಪೀಕರ್ ಸೇಲ್ ದ ಟ್ರೀಸ್ ಟು. ಸೊ ಈ ಡಾನ್ ಅನ್ಸೆಲ್ಮೋ ಗಿಡಗಳನ್ನ ಯಾರಿಗೆ ಮಾರಿಲ್ಲ ಅಂತ ಅಮೇರಿಕನ್ಸ್ ಅಂತ ಉತ್ತರವನ್ನು ಬರೀಬೇಕು ಇಲ್ಲಿ, ದಿ ಕ್ವೆಶನ್. ಸೊ ಸಿ ಕ್ವೆಶನ್ ಏನಿದೆ, ವೈ ಡಿಡಂಟ್ ದ ಸ್ಪೀಕರ್ ಸೇಲ್ ದ ಟ್ರೀಸ್. ಆ ಮರಗಳನ್ನು ಸ್ಪೀಕರ್ ಯಾಕೆ ಮಾರಿಲ್ಲ? ಡಾನ್ ಅನ್ಸೆಲ್ಮೋ ಮರಗಳನ್ನು ಯಾಕೆ ಮಾರಕ್ಕಾಗಲಿಲ್ಲ? ಬಿಕಾಸ್ he planted the trees on the every birth of the children of Rio and Medio.
ಸೊ ದ ಟ್ರೀಸ್ ಬಿಲಾಂಗ್ಸ್ ಟು ದ ಚಿಲ್ಡ್ರನ್. ಅದಕ್ಕಾಗಿ ಮರವನ್ನು ಮಾರಲಿಲ್ಲ. ಸರಿನಾ? ಇನ್ನೂ 3 ಕ್ವಶನ್ ನೋಡಿದ್ವಿ. ಇನ್ನು ಈ ಕಡೆ 3 ಕ್ವಶನ್ಸ್ ಇವೆ. ಒಟ್ಟು 10 ಕ್ವಶನ್ಸ್ ಇವೆ. ನೋಡೋಣ ಒಂದೊಂದಾಗಿ. 4ನೇ ಪ್ರಶ್ನೆ, ಬೇಟಾ ಯು ಹ್ಯಾವ್ ಟು ಗೋ ಟು ನ್ಯೂ ಸ್ಕೂಲ್ ಆ್ಯಂಡ್ ಲರ್ನ್. ಬೇಟಾ ಅಂತಕ್ಕಂಥದ್ದು ವರ್ಡ್, ಅದು ಹಿಂದಿ ವರ್ಡ್ ಇದೆ. ಸೊ ಕನ್ನಡದಲ್ಲಿ ನಾವು ಮಗು ಅಂತ ಹೇಳ್ತೀವಿ. ಮಗು, ನೀನು ಶಾಲೆಗೆ ಹೋಗಬೇಕು ಮತ್ತು ಕಲಿಬೇಕು ಅಂತ ಒಂದು ಮಾತನ್ನು ಹೇಳಿದ್ರು. ಸೊ ಈ ಸ್ಟೇಟ್ಮೆಂಟ್ ನೋಡಿದಾಗ ನಮ್ಗೆ ಗೊತ್ತಾಗ್ತಿದೆ ದಿ ಕಲರ್ಸ್ ಆಫ್ ಸೈಲೆನ್ಸ್ ಅಂತಕ್ಕಂಥ ಪಾಠದಿಂದ ಈ ಒಂದು ಪ್ರಶ್ನೆಯನ್ನು ಆಯ್ದುಕೊಳ್ಳಲಾಗಿದೆ. ಹೂ ಇಸ್ ದ ಸ್ಪೀಕರ್? ಮಗು, ನೀನು ಶಾಲೆಗೆ ಹೋಗಬೇಕಪ್ಪ, ಕಲಿಬೇಕಪ್ಪ ಅಂತ ಯಾರು ಹೇಳಿದ್ರು ಅಂದರೆ ಅವತಾರ್ ನರೇನ್, ಅಂದರೆ ಸತೀಶಸ್ ಫಾದರ್. ಸೊ ನಾವು ಅವತಾರ್ ನರೇನ್ ಬರೆದ್ರೆ ಓಕೆ, ಅವತಾರ್ ನರೇನ್. ಸೊ ನೆಕ್ಸ್ಟ್ ಬಿ ಕ್ವಶನ್ ಏನಿದೆ, ಹೂ ಈಸ್ ಬೇಟಾ ರೆಫರ್ಡ್ ಹಿಯರ್? ಇಲ್ಲಿ ಬೇಟಾ ಅಂದರೆ ಯಾರು? ಮಗು ಅಂದರೆ ಯಾರು? ಇಲ್ಲಿ ಮಗು ಅಂದರೆ ಸತೀಶ್. ಸರಿ. ನೆಕ್ಸ್ಟ್ ಸಿ ಕ್ವಶನ್ ನೋಡಿ, ವೈ ಡಿಡ್ ದ ಬಾಯ್ ನಾಟ್ ವಾಂಟ್ ಟು ಗೋ ಟು ನ್ಯೂ ಸ್ಕೂಲ್? ಆ ಹುಡುಗ ಸತೀಶ್ ಹೊಸ ಶಾಲೆಗೆ ಯಾಕೆ ಹೋಗಿ ಒಪ್ಕೋತಾ ಇರಲಿಲ್ಲ? ಬಿಕಾಸ್ ದೇರ್ ವೇರ್ ನೋ ಫ್ರೆಂಡ್ಸ್ ಆ್ಯಂಡ್ ದೇ ವಿಲ್ ಮೇಕ್ ಫನ್ ಆಫ್ ಹಿಸ್ ಡಫ್ ಆ್ಯಂಡ್ ಡಮ್. ಹೊಸ ಶಾಲೆಗೆ ಹೋದರೆ ಅಲ್ಲಿ ಫ್ರೆಂಡ್ಸ್ ಇರೋದಿಲ್ಲ, ಜೊತೆಗೆ ಅಲ್ಲಿನ ಮಕ್ಕಳು ಈತನ ಕ್ಯೂಟ್ ಇದ್ದಾನೆ, ಮೂಕ ಇದ್ದಾನೆ ಅಂತ ಅವನಿಗೆ ಅಪಹಾಸ್ಯ ಮಾಡ್ತಾರೆ, ರೆಡಿಕ್ಯುಲಸ್ ಮಾಡ್ತಾರೆ ಅಂತ ಶಾಲೆಗೆ ಹೋಗೋತ ಒಪ್ಕೋತಾ ಇರಲಿಲ್ಲ. ಸೊ 5ನೇ ಪ್ರಶ್ನೆ ನೋಡೋಣ ಈಗ. ಆಫ್ ಯುವರ್ ಚಿಲ್ಡ್ರನ್ ದ್ಯಾಟ್ ಡೈ ಟು ಕಾಲ್ ಯು ದೇರ್ ಓನ್. ಆ ಮಕ್ಕಳು ನಿನಗಾಗಿ ನನ್ನ ತಾಯಿ ಅಂತ ಹೇಳಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದ್ರು ಅಂತ. ಇದು ಕಲರ್ಸ್ ಆಫ್ ಸೈಲೆನ್ಸ್ ಅಂತಕ್ಕಂಥ ಪೊಯಮ್ದಿಂದ ಆಯ್ದುಕೊಳ್ಳಲಾದಂಥ ಒಂದು ಕ್ವೆಶನ್ ಇದೆ. ಹೂ ವೇರ್ ದೀಸ್ ಚಿಲ್ಡ್ರನ್? ಇಲ್ಲಿ ಚಿಲ್ಡ್ರನ್ ಅಂದರೆ ಯಾರು? ಚಿಲ್ಡ್ರನ್ ಮೀನ್ಸ್ ಸೋಲ್ಜರ್ಸ್ ಹೂ ಸ್ಯಾಕ್ರಿಫೈಸ್ಡ್ ಅಸ್ ಲೈಫ್ ಫಾರ್ ದಿ ನೇಷನ್. ಇಲ್ಲಿ ಸೋಲ್ಜರ್ಸ್ ಸೈನಿಕರು ಅಥವಾ ದೇಶಭಕ್ತರು ಅಂತ ಬರಿಬೇಕು. ಹೂ ಈಸ್ ದ ಸ್ಪೀಕರ್? ಈ ಮಾತನ್ನು ಯಾರು ಹೇಳಿದ್ರು? ಆಫ್ ಯುವರ್ ಚಿಲ್ಡ್ರನ್ ದ್ಯಾಟ್ ಡೈ ಟು ಕಾಲ್ ಯು ದೇರ್ ಓನ್. ಅದನ್ನು ವಿ.ಕೆ. ಗೋಕಾಕ್ ಅವರು ಈ ಮಾತನ್ನು ಹೇಳ್ತಾರೆ. ವೈ ಡಿಡ್ ದೇ ಡೈ? ಆ ಮಕ್ಕಳು ಯಾಕೆ ಪ್ರಾಣವನ್ನು ಅರ್ಪಣೆ ಮಾಡಿದ್ರು ಅಂತ. ಯಾಕಂದರೆ ಟು ಸರ್ವ್ ದ ನೇಷನ್, ಟು ಗೆಟ್ ಫ್ರೀಡಮ್ ಫ್ರಮ್ ದಿ ಫಾರಿನರ್ಸ್, ಟು ಸರ್ವ್ ದ ನೇಷನ್ ಏನು ಬರಿಬೋದು ಅಂದರೆ ದೇಶವನ್ನು ಸ್ವಾತಂತ್ರ್ಯ ಪಡೆಯುವ ಸಲುವಾಗಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದ್ರು ಅಂತ. 6ನೇ ಪ್ರಶ್ನೆ ನೋಡಿ, ಕ್ಯಾನ್ ಐ ಹ್ಯಾವ್ ಅ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್? ನಾನು ರೂಮಲ್ಲಿ ಒಂದು ದೀಪವನ್ನು ಒಯ್ಯಬಹುದಾ, ಲ್ಯಾಂಪನ್ನು ಒಯ್ಯಬಹುದಾ ಅಂತ ಒಂದು ಪ್ರಶ್ನೆ ಇದೆ. ಸೊ ಇದು ಹೀರೋ ಪಾಠದಿಂದ ಆಯ್ದುಕೊಳ್ಳಲಾದಂಥ ಒಂದು ಎಕ್ಸ್ಟ್ರಾಕ್ಟ್ ಪ್ರಶ್ನೆ. ಹೂ ಸೆಡ್ ದೀಸ್ ವರ್ಡ್ಸ್? ಈ ಮಾತನ್ನು ಯಾರು ಹೇಳಿದ್ರು? ನಾನು ರೂಮಿಗೆ ಒಂದು ಲ್ಯಾಂಪನ್ನು ಒಯ್ಯಬಹುದಾ ಅಂತ ಯಾರು ಕೇಳಿದ್ರು ಪ್ರಶ್ನೆ? ಸ್ವಾಮಿ ಕೇಳ್ತಾನೆ. SWAMI ಸ್ವಾಮಿ. ವೈ ಡಿಡ್ ಹಿ ವಾಂಟ್ ಅ ಲ್ಯಾಂಪ್? ಯಾಕೆ ದೀಪ ಒಯ್ಬೇಕಂತ್ಕೊಂಡಿದ್ದ? ದೀಪ ಯಾಕೆ ಬೇಕಾಗಿತ್ತು? ಬಿಕಾಸ್ ಸ್ವಾಮಿ ಹ್ಯಾಡ್ ದ ಫಿಯರ್ ಆಫ್ ಡಾರ್ಕ್ನೆಸ್ ಆ್ಯಂಡ್ ಹಿ ಹ್ಯಾಸ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಆತ ಆಫೀಸ್ ರೂಮಲ್ಲಿ ಒಬ್ಬನೇ ಮಲ್ಕೋಬೇಕಾಗಿತ್ತು, ಜೊತೆಗೆ ಕತ್ತಲಂದರೆ ಆತನಿಗೆ ತುಂಬ ಭಯ ಇತ್ತು, ಅದಕ್ಕಾಗಿ ಲ್ಯಾಂಪನ್ನು ಒಯ್ತೀನಿ ಅಂತ ಕೇಳ್ಕೊತಾನೆ. ಹೂ ಡಿಡ್ ಹಿ ಆಸ್ಕ್ ಫಾರ್ ಅ ಲ್ಯಾಂಪ್? ಲ್ಯಾಂಪ್ ಬೇಕು ಅಂತ ಯಾರನ್ನು ಕೇಳ್ತಾನೆ ಅಂತ. ಯಾರನ್ನು ಕೇಳ್ದ ಸ್ವಾಮಿ? ಅವರ ತಂದೆಯನ್ನು, ಫಾದರ್, ಸ್ವಾಮೀಸ್ ಫಾದರ್. ಓಕೆನಾ? ಸೊ ನಾವು ಇಲ್ಲಿವರೆಗೆ 6 ಪ್ರಶ್ನೆ ನೋಡಿದ್ವಿ. ಇನ್ನೂ 4 ಇಂಪಾರ್ಟೆಂಟ್ ಕ್ವಶನ್ಸನ್ನು ಈಗ ನೆಕ್ಸ್ಟ್ ಮತ್ತೆ ನೋಡೋಣ ಅಂತ. ಓಕೆ, ಸೊ ಈಗ ನಾವು 7ನೇ ಪ್ರಶ್ನೆಯನ್ನು ನೋಡೋಣ. 7ನೇ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಐ ಹೋಪ್ ಐ ಆಮ್ ನಾಟ್ ಟು ಲೇಟ್. ನಾನು ಅನ್ಕೋತೀನಿ ನಾನು ಅಷ್ಟು ಲೇಟ್ ಮಾಡಿ ಬರಲಿಕ್ಕಿಲ್ಲ ಅಂತ, ಅಷ್ಟು ಲೇಟ್ ಮಾಡಲಿಕ್ಕಿಲ್ಲ ಅಂತ. ಸೊ ಇದು ಸ್ಟೇಟ್ಮೆಂಟ್ ನೋಡಿದಾಗ ನಮ್ಗೆ ಗೊತ್ತಾಗ್ತಾ ಇದೆ ದೇರ್ ಈಸ್ ಎ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಅಂತಕ್ಕಂಥ ಪಾಠದಿಂದ ಈ ಒಂದು ಎಕ್ಸ್ಟ್ರಾಕ್ಟ್ ಪ್ರಶ್ನೆ. ಹೂ ಈಸ್ ಐ ರೆಫರ್ಡ್ ಹಿಯರ್? ಇಲ್ಲಿ ಐ ಅಂತ ಯಾರನ್ನ ರೆಫರ್ ಮಾಡಿದ್ದಾರೆ? ನಾನು ಅಷ್ಟು ಲೇಟ್ ಮಾಡಲಿಕ್ಕಿಲ್ಲ ಅಂತ. ನಾನಂದರೆ ಯಾರು? ಬಾಲೇಶ್ವರ್ ಮಿಶ್ರಾ. ನೆಕ್ಸ್ಟ್ ಬಿ ಕ್ವಶನ್ ನೋಡಿ, ವೈ ವಾಸ್ ಹಿ ಥಿಂಕಿಂಗ್ ಸೋ? ಯಾಕೆ ಈ ಥರ ಅನ್ಕೋತಾನೆ? ಬಿಕಾಸ್ ವೆನ್ ಹಿ ಜಂಪ್ಡ್ ಫ್ರಮ್ ಸ್ಟಿಲ್ ಮೂವಿಂಗ್ ಟ್ರೈನ್ ಹಿ ಕುಡೆಂಟ್ ಸಿ ದ ಗರ್ಲ್. ಯಾಕೆ ಈ ಥರ ಅನ್ಕೋತಾನೆ ಅಂದರೆ ಟ್ರೈನ್ದಿಂದ ಜಂಪ್ ಮಾಡಿ ಹಿಂದ್ಗಡೆ ತಿರುಗಿ ನೋಡಿದಾಗ ಆ ಹುಡುಗಿ ಕಾಣಲಿಲ್ಲ, ರೋಮ ಕಾಣಲಿಲ್ಲ. ಅದಕ್ಕಾಗಿ ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್ ಅಂತ ಅನ್ಕೋತಾನೆ. ಕ್ವೆಶನ್ ಸಿ, ವಾಟ್ ವಾಸ್ ದ ಸಿಚುವೇಶನ್? ಸೊ ಅಲ್ಲಿ ಸನ್ನಿವೇಶ ಹೇಗಿತ್ತು? ಸನ್ನಿವೇಶ ಹೇಗಿದೆ ಅಂದರೆ ಅ ಗರ್ಲ್ ವಾಸ್ ಫಾಲಿಂಗ್ ಫ್ರಮ್ ದಿ ಟ್ರೈನ್, ಹಿ ಸಾ ಫ್ರಮ್ ದಿ ಮೂವಿಂಗ್ ಟ್ರೈನ್
ಆ್ಯಂಡ್ ನೋ ಒನ್ ಈಸ್ ರೆಡಿ ಟು ಹೆಲ್ಪ್ ಹಿಮ್ ಆ್ಯಂಡ್ ಹಿ ಜಂಪ್ ಫ್ರಾಮ್ ದಿ ಮೂವಿಂಗ್ ಟ್ರೈನ್ ಆ್ಯಂಡ್ ಹೀ ಈಸ್ ಸರ್ಚಿಂಗ್ ಫಾರ್ಮ್ ದ್ಯಾಟ್ ಗರ್ಲ್ ಏನು ಕೂಡ ಬರಿಬೋದು. ಅಂದರೆ ಅಲ್ಲಿ ಸನ್ನಿವೇಶ ಹೇಗಿತ್ತು ಅಂದರೆ ದ್ಯಾಟ್ ಸಿಚುವೇಶನ್ ವಾಸ್ ವೆರಿ ಸೀರಿಯಸ್ ಬಿಕಾಸ್ ಈ ಕುಡೆಂಟ್ ಸಿ ದ ಗರ್ಲ್, ದ್ಯಾಟ್ ವಾಸ್ ಅನ್ ಆಕ್ಸಿಡೆಂಟ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ. ನಾವು ಒಂದು ಕಂಡು ಹಿಡಿದು ಬಿಟ್ಟಿವಿ, ನಾವು ಒಂದು ಸಂಶೋಧನೆಯನ್ನು ಮಾಡಿದ್ದೀವಿ ಅಂತ, ನಾವು ಕಂಡುಕೊಂಡು ಬಿಟ್ಟಿವಿ ಅಂತ. ಏನು ಕಂಡುಕೊಂಡು ಬಿಟ್ಟರು? ಸೊ ಇದು ನೋಡಿದಾಗ ಗೊತ್ತಾಗ್ತಾ ಇದೆ ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ ಅನ್ನೋದು ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೇಡಿಯೋ ಪಾಠದಿಂದ ಆಯ್ದುಕೊಳ್ಳಲಾದಂಥ ಎಕ್ಸ್ಟ್ರಾಕ್ಟ್. ಹೂ ಸೆಡ್ ದಿಸ್? ಈ ಮಾತನ್ನು ಯಾರು ಹೇಳಿದ್ರು? ನಾವು ಕಂಡುಕೊಂಡು ಬಿಟ್ಟಿವಿ ಅಂತ. ಸೊ ಈ ಮಾತನ್ನು ಈ ಪಾಠದ ಲೇಖಕರಾದಂಥ ದ ಸ್ಟೋರಿ ಟೆಲ್ಲರ್ ಅಂತ ಬರಿಬೋದು ಅಥವಾ ಜುವಾನ್ ಎ ಸೆಡಿಲೋ ಅಂತ ಬರಿಬೋದು. ನಾನಿಲ್ಲಿ ಸ್ಟೋರಿ ಟೆಲ್ಲರ್ ಅಂತ ಬರಿತೇನೆ ನೋಡಿ, ಸ್ಟೋರಿ ಟೆಲ್ಲರ್. ಸೊ ನೆಕ್ಸ್ಟ್ ಕ್ವೆಶನ್ ಬಿ ನೋಡಿ, ವಾಟ್ ಡಿಡ್ ದೇ ಡಿಸ್ಕವರ್? ಅವ್ರು ಏನು ಕಂಡುಕೊಂಡ್ಬಿಟ್ರು? ಸೊ ಸ್ಟೋರಿ ಟೆಲ್ಲರ್ ಆಗಿರ್ಬೋದು, ಅಮೇರಿಕನ್ಸ್ ಆಗಿರ್ಬೋದು, ಏನು ಕಂಡುಕೊಂಡ್ಬಿಟ್ರು? ದೇ ಡಿಸ್ಕವರ್ಡ್ ದ್ಯಾಟ್ ಡಾನ್ ಅನ್ಸೆಲ್ಮೋ ಓನ್ ಮೋರ್ ದೆನ್ 8 acres ಆಫ್ ಲ್ಯಾಂಡ್. ಡಾನ್ ಅನ್ಸೆಲ್ಮೋ 8 ಎಕರೆಗಂತಲೂ ಜಾಸ್ತಿ ಪ್ರಾಪರ್ಟಿಯನ್ನು ಹೊಂದಿದ್ದಾನೆ ಅಂತ ಕಂಡುಕೊಂಡ್ಬಿಟ್ರು. ಸೊ ಹೇಗೆ ಕಂಡುಕೊಂಡ್ಬಿಟ್ರು ಅಂತ ನಿಮ್ಗೆ ಗೊತ್ತಿದೆ, ಬೈ ದಿ ಸರ್ವೇಯರ್ ಆ್ಯಂಡ್ ಎಂಜಿನಿಯರ್. ಓಕೆ, ನೆಕ್ಸ್ಟ್ ಕ್ವಶನ್ ಸಿ ನೋಡಿ, ವಾಟ್ ವಾಸ್ ದ ರಿಸಲ್ಟ್ ಆಫ್ ದಿ ಡಿಸ್ಕವರಿ? ಸೊ ಡಾನ್ ಅನ್ಸೆಲ್ಮೋ ಪ್ರಾಪರ್ಟಿ ಜಾಸ್ತಿ ಅದಂತ ಒಂದು ಕಂಡುಕೊಂಡು ಬಿಟ್ಟ ಮೇಲೆ ಅವ್ರು ಏನು ಮಾಡಿದ್ರು, ಏನಾದರೂ ಪರಿಣಾಮ ಏನಾಯಿತು? ಸೊ ಅಮೇರಿಕನ್ಸ್ ಆ್ಯಂಡ್ ಸ್ಟೋರಿ ಟೆಲ್ಲರ್ ರೆಡಿ ಟು ಆಫರ್ ಡಬಲ್ ಅಮೌಂಟ್, ಎಕ್ಸ್ಟ್ರಾ ಅಮೌಂಟ್. ಸೊ ಇದರ ಪರಿಣಾಮ ಏನಂತಂದರೆ ಅಮೇರಿಕನರು ಆ ಪ್ರಾಪರ್ಟಿಗೆ ಹೆಚ್ಚಿನ ದುಡ್ಡನ್ನು ಕೊಡ್ಲಿಕ್ಕೆ ರೆಡಿಯಾಗಿದ್ದರು ಅಂತ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 9, ವಿಲ್ ಯು ಕಮ್ ಟು ಸ್ಕೂಲ್ ಟುಮಾರೋ? ನೀನು ನಾಳೆ ಶಾಲೆಗೆ ಬರ್ತೀಯಾ ಅಂತ ಒಂದು ಪ್ರಶ್ನೆ ಇದೆ. ವಿಲ್ ಯು ಕಮ್ ಟು ಸ್ಕೂಲ್ ಟುಮಾರೋ? ಸೊ ಈ ಸ್ಟೇಟ್ಮೆಂಟ್ ನೋಡಿದಾಗ ಯಾವ ಪಾಠ ಅಂತ ಬೇಗ ಅರ್ಥ ಆಗೋದಿಲ್ಲ, ಹೌದಲ್ವಾ? ಸೊ ನಮ್ಗೆ ಗೊತ್ತಾಗ್ತಾ ಇದೆ ಯಾವ ಪಾಠ ಅಂದರೆ ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಈ ಒಂದು ಎಕ್ಸ್ಟ್ರಾಕ್ಟ್ ಪ್ರಶ್ನೆ. ಹೂ ಆಸ್ಕ್ಡ್ ದಿಸ್ ಕ್ವಶನ್? ಈ ಪ್ರಶ್ನೆಯನ್ನು ಯಾರು ಕೇಳಿದ್ರು? ನಾಳೆ ಶಾಲೆಗೆ ಬರ್ತೀಯಾ ಅಂತ ಯಾರು ಕೇಳಿದ್ರು? ಸೊ ಸುರೇಂದರ್ ಕೇಳ್ತಾನೆ. ಸುರೇಂದರ್, SURRENDAR, ಸುರೇಂದರ್ ಯಾರು? ಸತೀಶನ ಸ್ಕೂಲ್ ಮೇಟ್ಸ್ ಅಂತ ಹೇಳ್ಬೋದು ಅಥವಾ ಫ್ರೆಂಡ್ ಅಂತ ಹೇಳ್ಬೋದು. ಹೂ ಈಸ್ ಯು ರೆಫರ್ಡ್ ಹಿಯರ್? ಇಲ್ಲಿ ಯು ಅಂದರೆ ಯಾರು? ವಿಲ್ ಯು ಕಮ್? ನಾಳೆ ನೀನು ಶಾಲೆಗೆ ಬರ್ತೀಯಾ? ನೀನು ಬರ್ತೀಯಾ? ನೀನು ಅಂದರೆ ಯಾರು? ಸತೀಶ್, SATISH, ಸತೀಶ್. ವೈ ಡಿಡ್ ಹಿ ಆಬ್ಸೆಂಟ್ ಟು ಸ್ಕೂಲ್? ಯಾಕೆ ಸತೀಶ್ ಶಾಲೆಗೆ ಆಬ್ಸೆಂಟ್ ಆಗಿದ್ನು ಅಂತ. ಬಿಕಾಸ್ ಆಫ್ ದಿ ಲಾಸ್ಟ್ ಆಕ್ಸಿಡೆಂಟ್ ಇನ್ ದಿ ಕಾಶ್ಮೀರ್ ಹಿ ವಾಸ್ ಅನೇಬಲ್ ಟು ಅಟೆಂಡ್ ದ ಸ್ಕೂಲ್ ರೆಗ್ಯುಲರ್ಲಿ. ಹಿ ವಾಸ್ ಫೇಸಿಂಗ್ ಪ್ರಾಬ್ಲಮ್ಸ್, ಫಿಸಿಕಲ್ ಪ್ರಾಬ್ಲಮ್ಸ್ ಲೈಕ್ ಹಿಯರಿಂಗ್ ಪ್ರಾಬ್ಲಮ್ ಆ್ಯಂಡ್ ಸಮ್ ಬಾಡಿ ಪೇನ್, ದಿಸ್ ಆಲ್. ಸೊ ಯಾಕೆ ಆತ ಶಾಲೆಗೆ ದಿನೆಲ್ಲ ಹೋಗ್ತಾ ಇರಲಿಲ್ಲ ಅಂದರೆ ಕಾಶ್ಮೀರದಲ್ಲಿ ಆದಂಥ ಒಂದು ದುರ್ಘಟನೆಯಿಂದ ಆತನ ಕೇಳಿಸುವ ಒಂದು ಶ್ರವಣ ಶಕ್ತಿಯನ್ನು ಕಳ್ಕೊಂಡಿರ್ತಾನೆ, ಜೊತೆಗೆ ಆತನ ಮೈ ತುಂಬ ಪೇನ್ ಆಗ್ತಿರುತ್ತೆ. ಬಿಕಾಸ್ ಆಫ್ ದ್ಯಾಟ್ ಹಿ ವಾಸ್ ಅನೇಬಲ್ ಟು ಗೋ ಟು ಸ್ಕೂಲ್ ಅಂತ ಬರಿಬೋದು. ಸೊ ಇದು ಒಂದು 9ನೇ ಪ್ರಶ್ನೆ. ಈಗ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀವಿ. ಇವತ್ತು ನಾವು ಡಿಸ್ಕಸ್ ಮಾಡಿದ್ರು 10 ಕ್ವಶನಲ್ಲಿ, ಟಾಪ್ 10 ಕ್ವಶನಲ್ಲಿ ಕೊನೆಯ ಪ್ರಶ್ನೆ, ಸಿಂಗ್ ಆಫ್ ದಿ ರಿಂಕಲ್ಡ್ ಫೇಸ್ ಇಂಡೆಕ್ಸಿಂಗ್ ಇಗ್ನೋರೆನ್ಸ್ ಅಂತ ಇದೆ. ಸೊ ಇಲ್ಲಿ ರಿಂಕಲ್ಡ್ ಫೇಸ್ ಅಂದ್ರೇನು? ಸುಕ್ಕುಗಟ್ಟಿದ ಮುಖ, ಚರ್ಮ ಸುಕ್ಕುಗಟ್ಟಿರುತ್ತಲ್ಲ ಅದ ಮುಖ. ಫೇಸ್ ಇಂಡೆಕ್ಸಿಂಗ್, ಇಂಡೆಕ್ಸ್ ಅಂದ್ರೇನು? ಸೂಚಿಸೋದು. ಇಗ್ನೋರೆನ್ಸ್ ಅಂದರೆ ಅಜ್ಞಾನ, ಅಂಧಕಾರ ಅಂತ ನಾವು ಹೇಳ್ತೀವಿ. ಅಂದರೆ ವಯಸ್ಸಾದಂಥವ್ರದ್ದು ಮತ್ತು ಅಜ್ಞಾನಿಗಳ ಅಂದರೆ ಪ್ರಜ್ಞೆಯ ಒಂದು ಇರಲದ ಅನ್ಎಜುಕೇಟೆಡ್ ಜನರ ಬಗ್ಗೆ ಹಾಡನ್ನು ಹಾಡು ಅಂತಕ್ಕಂಥದ್ದು. ಅಂದರೆ ವಯಸ್ಸಾದರು, ಮುಗ್ಧ ಜನರು, ನಿರ್ಗತಿಕರು ಇಂಥವ್ರ ಬಗ್ಗೆ ಹಾಡು ಅಂತ ಇದೊಂದು ಸ್ಟೇಟ್ಮೆಂಟ್ ಇದೆ. ಸೊ ಕ್ವಶನ್ ಏನಿದೆ? ಹೂ ಶುಡ್ ಸಿಂಗ್ ದಸ್? ಈ ಹಾಡನ್ನು ಯಾರು ಹಾಡಬೇಕು? ಈ ಥರ ಹಾಡನ್ನು ಯಾರು ಹಾಡಬೇಕು? ಯಾರ ಬಗ್ಗೆ? ರಿಂಕಲ್ಡ್ ಫೇಸ್ ಇಂಡೆಕ್ಸಿಂಗ್ ಇಗ್ನೋರೆನ್ಸ್ ಬಗ್ಗೆ ಹಾಡನ್ನು ಯಾರು ಹಾಡಬೇಕು ಅಂತ. ಯಾರು ಹಾಡಬೇಕು? ಕವಿ ಈ ಹಾಡನ್ನು ಹಾಡಬೇಕು, ಪೋಯೆಟ್. ಸೊ ಇಲ್ಲಿ ಪೋಯೆಟ್ ಅಂದರೆ ಯಾರು? VK ಗೋಕಾಕ್ ಅಂತ ಬರೀಬೇಕು. ಬರೀ ಪೋಯೆಟ್ ಬರೆದ್ರೆ ಸಾಧ್ಯೋದಿಲ್ಲ, ಪೋಯೆಟ್ VK ಗೋಕಾಕ್. ಓಕೆ, ಹೂ ಗೇವ್ ದಿಸ್ ಸಜೆಷನ್? ಈ ಹಾಡನ್ನು ಹಾಡು ಅಂತ ಯಾರು ಹೇಳಿದ್ರು? ಸಿಂಗ್ ಆಫ್ ದಿ ರಿಂಕಲ್ಡ್ ಫೇಸ್. ಸೊ ಇಲ್ಲಿ ಈ ಹಾಡು ಅಂತ ಯಾರು ಹೇಳ್ತಾರೆ ಅಂದರೆ ತಾಯಿ ಭಾರತಿ ಹೇಳ್ತಾಳೆ, ಅಂದರೆ ಮದರ್ ಇಂಡಿಯಾ. ತಾಯಿ ಭಾರತಿ ಹೇಳ್ತಾಳೆ ಕವಿಗೆ, ನೀನು ಈ ನಿರ್ಗತಿಕರ ಬಗ್ಗೆ, ವಯಸ್ಸಾದವರ ಬಗ್ಗೆ ಮತ್ತು ಅನಕ್ಷರಸ್ಥರ ಬಗ್ಗೆ ಹಾಡು ಅಂತ ತಾಯಿ ಭಾರತಿ ಕೇಳ್ಕೊತಾಳೆ. ಸೊ ಕೊನೆಯ ಒಂದು ಪ್ರಶ್ನೆ ಏನಿದೆ ನೋಡಿ, ವಾಟ್ ವಾಸ್ ರಿಂಕಲ್ಡ್ ಫೇಸ್ ಇಂಡೆಕ್ಸಿಂಗ್ ಇಗ್ನೋರೆನ್ಸ್ ಮೀನ್? ಇಲ್ಲಿ ಏನೊಂದು ವರ್ಡ್ ಕೊಟ್ಟಿದ್ದಾರಲ್ಲ,
ರಿಂಕಲ್ಡ್ ಫೇಸ್ ಇಂಡೆಕ್ಸಿಂಗ್ ಇಗ್ನೋರೆನ್ಸ್ ಹೀಗಂದ್ರೆ ಏನು, ಇದರ ಅರ್ಥ ಏನು ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಏನು ಬರೀಬೇಕು ನಾವು ಅದಕ್ಕಂದರೆ ಪುವರ್ ಪೀಪಲ್ ಆ್ಯಂಡ್ ಪೋರ್ ಆರ್ ಓಲ್ಡ್ ಪೀಪಲ್ ಅಂತ ಬರಿಬೋದು. ಆನ್ಸರ್ ಬರಿತೀನಿ ನೋಡಿ, ಓಲ್ಡ್ ಪೀಪಲ್ ಅಥವಾ ನಾವು ಇನ್ನೊಂದು ಇಲ್ಲಿಟ್ರೇಟ್ ಪೀಪಲ್ ಅಂತ ಬರಿಬೋದು. ILLITERAT ಇಲ್ಲಿಟ್ರೇಟ್ ಪೀಪಲ್. ನೋಡಿ ಇಲ್ಲಿ ಇಂಡೆಕ್ಸಿಂಗ್ ಇಗ್ನೋರೆನ್ಸ್, ರಿಂಕಲ್ ಫೇಸ್ ಇಂಡೆಕ್ಸಿಂಗ್ ಇಗ್ನೋರೆನ್ಸ್ ಅಂದ್ರೇನು, ವಯಸ್ಸಾದಂಥ ವ್ಯಕ್ತಿಗೆ ಜನರು, ಆಮೇಲೆ ಅನಕ್ಷರಸ್ಥ ಜನರ ಬಗ್ಗೆ ಹಾಡು ಅಂತ. ಸೊ ಇಲ್ಲಿವರೆಗೆ ನಾವು ಸುಮಾರು 10 ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಈ 10 ಕ್ವಶನ್ಸ್ಗಳು ಎಕ್ಸಾಮ್ಗಳಲ್ಲಿ ಬರ್ತಕ್ಕಂಥ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂದ್ಕೊಂಡು ತೆಗೆದಂಥ ಎಕ್ಸಾಮ್ ಕ್ವಶನ್ಸ್ ಇವೆ. ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಕ್ವಶನ್ ಬ್ಯಾಂಕ್ 1, 2 ಮತ್ತು 3 2 ಈಗಾಗಲೇ ಹಿಂದೆ ನಾವು ಅಪ್ಲೋಡ್ ಮಾಡಿದ್ವಿ. ಸೊ ಅದ್ರ ಬಗ್ಗೆ ಕೇಳಿದ್ರು, ಸರ್ ಈ ಎಕ್ಸಾಮ್ಗೆ ಡೆಫಿನೆಟಾಗಿ ಬರ್ತಾವ ಅಂತ. ಆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತ ನಾವು ಗೆಸ್ ಮಾಡಿ ತೆಗ್ತಾ ಇದ್ದೀವಿ. ಬರ್ತಕ್ಕಂಥ ಸಾಧ್ಯತೆಯೇ ಜಾಸ್ತಿ ಇರುತ್ತೆ. ಕೆಲವೊಂದು ಬಾರಿ ಪ್ರಶ್ನೆಗಳು ಚೇಂಜ್ ಆಗ್ಬೋದು ಅಥವಾ ಸೆಂಟೆನ್ಸ್ ಚೇಂಜ್ ಆಗ್ಬೋದು, ಬಟ್ ಇದಕ್ಕೆ ಥೀಮ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೇಳ್ತಕ್ಕಂಥದ್ದು. ಇಲ್ಲಿವರೆಗೆ 3 ಒಂದು ಕ್ವಶನ್ ಬ್ಯಾಂಕನ್ನು ಮಾಡ್ದಂಗೆ ಆಯಿತು ನಾವು. ಅಂದರೆ 30 ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಅದು 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು ಮತ್ತು ಇವತ್ತು ಡಿಸ್ಕಸ್ ಮಾಡೋದು ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು. ಇವುಗಳನ್ನು ನೀವು ನೋಟ್ಬುಕ್ಕಲ್ಲಿ ನೀಟಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಿಮಗೆ ಎಕ್ಸಾಮ್ಗಳಲ್ಲಿ ಎಕ್ಸ್ಪೆಕ್ಟೆಡ್ ಆಗಿ ಬರ್ತಕ್ಕಂಥದ್ದಿದೆ. ಆ 2 ವಿಡಿಯೋಗಳನ್ನು ಕೂಡ ಕ್ವಶನ್ ಬ್ಯಾಂಕ್ 1 ಮತ್ತು 2 ಅನ್ನು ನೋಡ್ಬೇಕಂದ್ರೆ ಕೂಡ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ, ನೋಡ್ಬೋದು. ಸೊ ಇವತ್ತಿನ ವೀಡಿಯೋ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ನಿಮ್ಮ ಸಜೆಷನ್ಸನ್ನು ಕೊಡಿ, ಮತ್ತು ಮುಂದೆ ಯಾವ ವೀಡಿಯೋಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಐಡಿಯಾಗಳನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಆಲ್.